A motorboat can travel 30 kilometers upstream and 28 kilometers downstream in 7 hours. It can travel 21 kilometers upstream and return in 5 hours. Find the speed of the boat in still water and the stream. ಫಂಡ ಏನೋ ಬೇಸಿಕ್ಸ್ ಏನೋ ಅಲ್ವಾ ಬೋಟ್ ಪ್ರಾಬ್ಲಮ್. ಲೆಟ್ ದ ಸ್ಪೀಡ್ ಆಫ್ ದ ಕರೆಂಟ್ ಬಿ ಎಕ್ಸ್, ಬೋಟ್ ಬಿ ವೈ. ಅದಾಯಿತು ಅಂದಮೇಲೆ ಇನ್ ಸ್ಟಿಲ್ ವಾಟರ್ ಅದು ಡೌನ್ ಸ್ಟ್ರೀಮಲ್ಲಿ ಸ್ಪೀಡ್ ಹಾಳಾಗುತ್ತೆ, ಅಪ್ ಸ್ಟ್ರೀಮ್ ಅಂತ ಹೇಳಿದ್ರೆ ಸ್ಪೀಡು ಸಪ್ರೇಟ್ ಆಗುತ್ತೆ. ಇದು ಅಗೇನ್ಸ್ಟ್ ದ ಸ್ಟ್ರೀಮ್ ಅಲ್ವಾ, ವಿರುದ್ಧ ಹೋಗ್ತಾ ಇದ್ದೀವಿ, ಹಾಗಾಗಿ ಕಮ್ಮಿ ಆಗುತ್ತೆ. ಇದು ಜೊತೆಗೆ ಹೋಗ್ತಾ ಇದ್ದೀವಿ, ಹಾಗಾಗಿ ಸ್ಪೀಡ್ ಹೆಚ್ಚಾಗುತ್ತೆ. ಕಾಮನ್ ಸೆನ್ಸ್ ಇದು, ಸರಿ ತಾನೆ? ಹಾಂ, ಇವಾಗ ಹೇಗೆ ಮಾಡೋದಿದೆನಾ, ಏನೇನು ಕಂಡುಹಿಡಬೇಕು? ಎರಡು ಅನ್ನೋನ್ ಇದೆ, ಹಾಗಾಗಿ ಎರಡು ಈಕ್ವೇಷನ್ ಬೇಕು. ಲೆಟ್ ದ ಸ್ಪೀಡ್ ಆಫ್ boat in still water be x kilometer per hour, then y be the speed of stream. ಕೇಸ್ 1 ಏನು ಕೇಸ್ ಇದೆ? ಮೊದಲನೇದಾಗಿ ಡೌನ್ ಸ್ಟ್ರೀಮು, ಅದಾದಮೇಲೆ ಅಪ್ ಸ್ಟ್ರೀಮು, ಈ ರೀತಿ ಅಲ್ವಾ. ಸೊ ಇಲ್ಲಿ ದ ಮೋಟರ್ ಬೋಟ್ ಕ್ಯಾನ್ ಟ್ರಾವೆಲ್ 30 ಕಿಲೋಮೀಟರ್ಸ್ ಅಪ್ ಸ್ಟ್ರೀಮ್, 30 ಕಿಲೋಮೀಟರ್ಸ್ ಮೇಲೆ ಹೋಗ್ತಾ ಇದ್ದಾರೆ, ಆ್ಯಂಡ್ 28 ಕಿಲೋಮೀಟರ್ಸ್ ಡೌನ್ ಸ್ಟ್ರೀಮ್. ಸೊ 28 ಕಿಲೋಮೀಟರ್ಸ್, 20 ಅಲ್ಲ, 28 ಕಿಲೋಮೀಟರ್ಸ್ ಡೌನ್ ಸ್ಟ್ರೀಮ್. ಸರಿನಾ? ಸೊ ಈ ಟೋಟಲಾಗಿ 7 hours ತೊಗೊತಾ ಇದ್ದಾರೆ ಅಲ್ವಾ. ಮತ್ತಿದು ಕೇಸ್ 2. ಇಲ್ಲಿ ಹೇಗೆ? ಇಲ್ಲಿ ಡೌನ್ ಸ್ಟ್ರೀಮು ಮತ್ತು ಅಪ್ ಸ್ಟ್ರೀಮು. ಇಲ್ಲಿ ಅಪ್ ಸ್ಟ್ರೀಮು ಇಷ್ಟು, ಇಟ್ ಕ್ಯಾನ್ ಟ್ರಾವೆಲ್ 21 ಕಿಲೋಮೀಟರ್ಸ್ ಅಪ್ ಸ್ಟ್ರೀಮ್ ಅಲ್ವಾ. ಮತ್ತು ರಿಟರ್ನ್ ಅಂತ ಇದೆ ಅಂತ ಹೇಳಿದ್ರೇನೋ ವಾಪಸ್ ಬರೋದು. ಎಲ್ಲಿಗೆ ವಾಪಸ್ ಬರ್ತಾರೆ? ಅಲ್ಲಿಗೆ ವಾಪಸ್ ಬರ್ತಾರೆ. ಸೊ ಡಿಸ್ಟೆನ್ಸ್ ಏನಾಗುತ್ತೆ? 21 ಕಿಲೋಮೀಟ್ರೇ ಆಗುತ್ತೆ, ಗೊತ್ತಾಯ್ತಾ? ಸೊ ಈ ಥರದ್ದೆಲ್ಲ ನೀವು ಪದಗಳು ಅರ್ಥ ಮಾಡ್ಕೊಬೇಕು, ರಿಟರ್ನ್ ಅಂತ ಹೇಳೋದೆಲ್ಲ, ಸರಿನಾ? ಇದೆಷ್ಟು? 5 hours ತೊಗೊತಾ ಇದ್ದಾರೆ. ಸೊ ಕೊನೆಯದಾಗಿ ಬೋಟಿನ ಸ್ಪೀಡ್ ಕಂಡಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಶುರು ಮಾಡಬೇಕು, ಬೋಟು ಮತ್ತು ನೀರಿಂದು ಕೂಡ ವರ್ಕಿಂಗ್. ಯಾವ ಫಾರ್ಮುಲಾ ಉಪಯೋಗಿಸ್ತೀವಿ? ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಉಪಯೋಗಿಸ್ತಾ ಇದ್ದೀವಿ, ಸರಿನಾ? ಕೇಸ್ 1ನಲ್ಲಿ ಟೋಟಲ್ ಟೈಮ್ ಈಸ್ ಈಕ್ವಲ್ ಟು ಟೈಮ್ ಫಾರ್ ಅಪ್ ಸ್ಟ್ರೀಮ್ ಪ್ಲಸ್ ಟೈಮ್ ಫಾರ್ ಡೌನ್ ಸ್ಟ್ರೀಮ್. ಸೊ ಟೋಟಲ್ ಟೈಮ್ ಏನು? ಫಸ್ಟ್ ಕೇಸಿಂದು 7 ಈಸ್ ಈಕ್ವಲ್ ಟು ಟೈಮ್ ಇಸ್ 30 ಬೈ ಅಪ್ ಸ್ಟ್ರೀಮ್ ಸ್ಪೀಡ್ ಏನಿರುತ್ತೆ ಹುಡುಗರ? ಎಕ್ಸ್ ಮೈನಸ್ ವೈ ಇರುತ್ತೆ, ಸರಿನಾ? ಬೋಟ್ ಮೈನಸ್ ದ ಸ್ಪೀಡ್ ಆಫ್ ದ ಸ್ಟ್ರೀಮ್ ಪ್ಲಸ್ 28 ಬೈ ಎಕ್ಸ್ ಪ್ಲಸ್ ವೈ. ಇದು ಫಸ್ಟ್ ಕೇಸು ಅಲ್ವಾ. ಕೇಸ್ 2 ಏನಾಗುತ್ತೆ? ಕೇಸ್ 2 ಅದೇ ಫಂಡ 5 hours ತೊಗೊತಾ ಇದ್ದಾರೆ, 21 ಕಿಲೋಮೀಟ್ರು ಮತ್ತು ತಿರ್ಗಾ 21 ಕಿಲೋಮೀಟ್ರು. ಈ ಟೈಮ್ ಕಮ್ಮಿ ಇದೆ, ಮೇಕ್ ಸೆನ್ಸ್ ಅಲ್ವಾ? ಕಮ್ಮಿ ಡಿಸ್ಟೆನ್ಸು, ಕಮ್ಮಿ ದೂರ, ಹಾಗಾಗಿ ಕಮ್ಮಿ ಸಮಯ. ಇವಾಗ ಏನು ಮಾಡಬೇಕು? ದಿಸ್ ಈಸ್ ನಾಟ್ ಲೀನಿಯರ್ ಈಕ್ವೇಷನ್ ಟು ವೇರಿಯಬಲ್. ಲೀನಿಯರ್ ಈಕ್ವೇಷನ್ ಟು ವೇರಿಯಬಲ್ ಅಲ್ಲ. ಹೇಗೆ ಕನ್ವರ್ಟ್ ಮಾಡ್ತೀವಿ? ಲೆಟ್ ಎ ಬಿ ಈಕ್ವಲ್ ಟು 1 ಬೈ ಎಕ್ಸ್ ಮೈನಸ್ ವೈ ಆ್ಯಂಡ್ ಬಿ ಬಿ ಈಕ್ವಲ್ ಟು 1 ಬೈ ಎಕ್ಸ್ ಪ್ಲಸ್ ವೈ. Therefore 7 times of a into 30 or 30a plus 28b, 5 times of 21a plus 21b. ಇದು ನಿಮ್ಮ ಈಕ್ವೇಷನ್ಸ್ ಅಲ್ವಾ. ಇದನ್ನು ಸಾಲ್ವ್ ಮಾಡಿದ್ರೆ ಮತ್ತು ಇನ್ನೊಂದೆರಡು ಈಕ್ವೇಷನಲ್ಲಿ ಈಕ್ವೇಟ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು ಎಕ್ಸ್ ವೈಗೆ. ಇದನ್ನು ಹೇಗೆ ಮಾಡೋದು? ನಾನು ಎಲಿಮಿನೇಷನ್ ಮೆಥಡ್ ಮಾಡ್ತೀನಿ ಹುಡುಗರ. 28 21 ಮಾಡಲಾ? ಇದೇ ಮಾಡೋಣ. ಸೊ 1 ಇಂಟು ಸಮಥಿಂಗ್ ಮೈನಸ್ 2 ಇಂಟು ಸಮಥಿಂಗ್. ಏನು ಮಾಡಬೇಕು ನೋಡಿ, ಯೋಚನೆ ಮಾಡಿ. 28 21 7 4 3 21 48 48 ಅಲ್ಲ 84 ಅಂತ ಹೇಳಿದ್ರೆ ಎಲ್ ಸಿ ಎಮ್ಮು ಇಲ್ಲಿ
3 ಇಲ್ಲಿ 4 ಆಯಿತಾ. ಇವಾಗ ಮಾಡ್ತೀನಿ ನೋಡಿ, ಗೊತ್ತಾಗುತ್ತೆ. ಸೊ ಈಕ್ವೇಷನ್ ಏನಾಗುತ್ತಿದ್ದು 21, ಇದು 90, ಇದು 8 3 is 24, 6 7 8 ಅಲ್ವಾ. ಮತ್ತಿದು 20, ಇದು 48, ಸರಿನಾ? ಸರಿ ಇದೆಯಾ? ಇದು 39 ಇದೆ, 48 ಇದೆ, ತುಂಬ ಕಮ್ಮಿ ಆಯ್ತಲ್ವಾ? ತೊಂದರೆ ಇಲ್ಲ. ಪ್ಲಸ್ ಇದೆಷ್ಟಿದು 84, 4, ಓಕೆ. ಇದು ಸರಿ, ಇದು 84 ಇದು. ಇವಾಗ ಗೊತ್ತಾಯಿತು ಅಲ್ಲ. 21 ಇದೇ ಒಂದೇ ನಂಬರ್ ಇದು, ಹಂಗೆ ತಪ್ಪು ಮಾಡ್ಬೋದು ಅಲ್ವಾ. ಸೊ ಇಲ್ಲೇನು ಮಾಡ್ತಾಯಿದ್ದೀವಿ, ಸೈನ್ ಚೇಂಜ್ ಮಾಡಬೇಕಾಗುತ್ತೆ. ನೆಗೆಟಿವ್ ನೆಗೆಟಿವ್ ನೆಗೆಟಿವ್, ಇದು 1, ಇದು 6, ಇದು 0. ಸೊ A = 1/6 ಆಗುತ್ತೆ ಇದು ಅಲ್ವಾ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ 1 ಮಾಡ್ತಾಯಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ 30 ಮತ್ತು 6 ಕಟ್ ಆಗುತ್ತೆ. ಸೊ 7 = 30/6 + 28B. ಸೊ 1s 5s ಟ್ರಾನ್ಸ್ಪೋಸ್ ಮಾಡಿದೆ 2. ಸೊ 2 = 28B. ಸೊ B = 1/14. ಸರಿ ತಾನೆ? ಇವಾಗ therefore x - y = 6 ಆ್ಯಂಡ್ x + y = 14 ಆಗುತ್ತೆ. ಏನು ಮಾಡಬೇಕಿದೆನಾ, 2 ಆ್ಯಡ್ ಮಾಡ್ತು ಅಂದರೆ 2x = 20. ಸೊ x = 10 ಮತ್ತು y therefore y = 14 - 10 which is 4. ಕೊನೆಯದಾಗಿ ಸ್ಟೇಟ್ಮೆಂಟು, ಸ್ಪೀಡ್ ಆಫ್ boat is 10 km/h and speed of stream is = 4 km/h. ಇದು ನಿಮ್ಮ ಉತ್ತರ, ಸರಿನಾ? ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಇದು ಅಲ್ವಾ. ಅದು ಬಿಟ್ಟರೆ ಟೋಟಲ್ ಟೈಮು ಇನ್ನು ಮಿಕ್ಕಿದೆಲ್ಲ ಇದೇ ಪ್ಯಾಟ್ರನ್ನು. ಬಟ್ ಏನಂದರೆ ಈ ಚಿತ್ರ ಬಿಡಿಸ್ಕೊಳೋದು ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ತಪ್ಪು ಮಾಡ್ತೀರಾ, ಇಲ್ಲಿ 30 ಹಾಕ್ತೀರಾ ಮರ್ತೋಗಿ, ಮತ್ತು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ 28 ಹಾಕ್ತೀರಾ, ಇಲ್ಲಿ 30 ಹಾಕ್ತೀರಾ ಅಲ್ವಾ, ಈ ಕಡೆ ಆ ಕಡೆ ಮಾಡ್ತೀರಾ. ಸೊ ಅದೆಲ್ಲ ಸಾಧ್ಯತೆ ಇದೆ. ಅದನ್ನೆಲ್ಲ ಹೋಗಿಸ್ಬೇಕು ಅಂತ ಹೇಳಿದ್ರೆ ಚಿತ್ರ ಬಿಡಿಸಿದ್ರೆ ತಪ್ಪು ಮಾಡೋದು ಕಮ್ಮಿ ಆಗುತ್ತೆ. ಗೊತ್ತಾಯ್ತಾ? ಇವಾಗ ಪಾಸ್ ಮಾಡ್ಕೊಂಡು ನೋಡ್ಕೊಂಬಿಡಿ.